ಎಲ್ಲರಿಗೂ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿಲ್ಲಿ ಚೆನ್ನಾಗಿದ್ದೀನಿ. ತಮ್ಮನೇಲಲ್ಲಿ ನೋಡಿದ್ದೀರಾ, ಮನಸ್ಸಿದ್ರೆ ಮಾರ್ಗ, ಮನಸ್ಸಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮನಸ್ಸಿದ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು. ಅದೇ ಮನಸ್ಸಿಲ್ಲದೆ ಹೋದರೆ ಏನು ಬೇಕಾದ್ರೂ ಮಾಡೋಕ್ಕಾಗೋದಿಲ್ಲ. ಜೀವನದಲ್ಲಿ ನಾವು ಏನಾರ ಗುರಿ ಇಟ್ಕೊಂಡ್ರೆ ಕೊನೆವರೆಗೂ ಆ ಗುರಿಯ ತಲುಪಬೇಕು. ಇಲ್ಲಾಂದರೆ ನಾವು ಮಾಡಿದ್ದಕ್ಕೂ ಸಾರ್ಥಕ ಆಗೋ. ವಿಡಿಯೋ ಕಡೆ ಬರೋಣ. ಮನೆ ಚಿಕನ್ ತಂದಿದ್ದರು. ಚಿಕನ್ ಸಾಂಬಾರು ಮಾಡಿ, ಸಾಂಬಾರೇನೋ ರೆಸಿಪಿ ತೋರ್ಸೋಕೆ ಹೋಗಲಿಲ್ಲ. ಚಿಕನ್ ತಂದಿದ್ದು 1 kg 2 kg ತಂದಿದ್ದರು. ಮುದ್ದೆ ಮಾಡಿ ಅದಕ್ಕೆ ಸಾಂಬಾರು ಮಾಡಿದೆ. ಈ ಕಡೆ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ನಮ್ಮ ಮಕ್ಕಳು ಮೊಟ್ಟೆ ಜಾಸ್ತಿ ಚಿಕನ್ ತಿನ್ನೋಕ್ಕೆ ಇಷ್ಟಪಡೋದಿಲ್ಲ. ಈ ಕಡೆ 3 ಮೊಟ್ಟೆ ಬೇಯಕ್ಕೆ ಹಾಕಿದ್ದೀನಿ. ಅಷ್ಟು ಸಾಂಬಾರಲ್ಲಿ ಅಷ್ಟೇನು ತಿನ್ನೋಕ್ಕೆ ಇಷ್ಟಪಡೋದಿಲ್ಲ. ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿರೋರಿಗೆಲ್ಲರಿಗೂ ತುಂಬ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಇವತ್ತಿನ ರಂಗೋಲಿ ಈ ಥರ ಹಾಕಿದ್ದೀನಿ. ಶುಕ್ರವಾರ ಪೂಜೆ ಮಾಡಬೇಕಲ್ಲ, ಮನೆಯೆಲ್ಲನೂ ಕ್ಲೀನ್ ಮಾಡ್ತಾಯಿದ್ದೆ. ಹಾಗೆ ನಮ್ಮ ಹುಡುಗನ ರೂಮು ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ದೆ. ಎಲ್ಲನೂ ತುಂಬ ಧೂಳಾಗಿತ್ತು ಅಂದ್ಬಿಟ್ಟು ಎಲ್ಲನೂ ಒರೆಸ್ಕೊಂಡು ಕ್ಲೀನಾಗಿ ನೀಟ್ ಮಾಡ್ತಿದ್ದೆ. ಎಷ್ಟೇ ಚೆನ್ನಾಗಿ ಕ್ಲೀನ್ ಮಾಡಿದ್ರು ಇನ್ನೊಂದು ಗಳಿಗೆ ಎಲ್ಲನೂ ಹರಗಿ ಮಡಗಿರ್ತಾನೆ ನಮ್ಮ ಹುಡುಗ. ಏನು ಮಾಡೋದು, ಏನೂ ಮಾಡೋಕ್ಕಾಗ್ತಿಲ್ಲ. ಮಕ್ಕಳೇ ಅಷ್ಟು ತಾನೇ, ಏನೂ ಮಾಡೋಕ್ಕಾಗೋದಿಲ್ಲ. ಎಲ್ಲ ಕಿತ್ತು ಒದ್ರೆ ಹಾಕ್ಬಿಡ್ತಾನೆ. ಶುಕ್ರವಾರದ ಪೂಜೆಗೆ ಹೂವು ತಗೊಂಡಿದ್ದೆ. ಹೂವೆಲ್ಲ ಸ್ವಲ್ಪ ಬಾಡ್ದಂಗೆ ಆಗ್ಬಿಟ್ಟಿತ್ತು. ನೆನ್ನೆ ತಗೊಬಿಟ್ಟಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಮಾಡಬೇಕು ಅಂದ್ಬಿಟ್ಟು ಚಿತ್ರಾನ್ನ ಮಾಡೋಣ ಅಂತಿದ್ದೆ. ನನ್ನ ಹತ್ರ ಕಡಲೆಬೇಳೆ ಅಂಗಡಿ ಸಾಮಾನೆಲ್ಲ ಖಾಲಿ ಆಗ್ಬಿಟ್ಟಿತ್ತು. ಸಿಂಪಲ್ಲಾಗಿ ಒಂದು ಸ್ವಲ್ಪ ಚಿತ್ರಾನ್ನ ಮಾಡಿಬಿಡೋಣ ನಮ್ಮ ಹುಡುಗ ಹೋಗೋ ಹೊತ್ತಿಗೆ ಅಂದ್ಬಿಟ್ಟು ಈ ಕಡೆ ದೋಸೆಗೆ ಆಡಿಸ್ಕೊಂಡಿದ್ದೆ. ಸಾಯಂಕಾಲಕ್ಕೆ ಅಳ್ಳಿತಿಲ್ಲ ದೋಸೆ, ಅದಕ್ಕೆ ಚಿತ್ರಾನ್ನನೇ ಮಾಡಿಬಿಡೋಣ ಅಂದ್ಬಿಟ್ಟು ಒಂದು ಬಾಣಲಿಗೆ ಎಣ್ಣೆ, ಕರಿಬೇವು ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಸಾಸಿವೆ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕನಗಿಸಿದ್ರೆ ಅದಕ್ಕೆ ಒಂದು ಟೊಮೆಟೊ ಹಣ್ಣು ಹಾಕಿದ್ದೀನಿ. ಕೊನೆಯಲ್ಲಿ ನಿಂಬೆಹಣ್ಣು ಹುಳಿ ಬಿಡ್ತೀನಿ, ತುಂಬ ರುಚಿಯಾಗಿರುತ್ತೆ. ಈರುಳ್ಳಿ ಹಾಕಿದ್ದೀನಿ. ಚೆನ್ನಾಗಿ ಕನಗೋವರೆಗೂ ಸುಂಡಿಸ್ಬೇಕು. ಚೆನ್ನಾಗಿ ಸುಂಡಿಸಿದ್ರೆ ಚೆನ್ನಾಗಿರುತ್ತೆ. ಎಲ್ಲನೂ ಮಿಶ್ರಣ ಮಾಡಿಕೊಂಡು ಚೆನ್ನಾಗಿ ಕನ್ಗೋಬೇಕು. ಕನಗಿದ್ರೆ ಈ ಥರ ಚೆನ್ನಾಗಿ ರುಚಿಯಾಗಿ ಚಿತ್ರಾನ್ನ ಬರುತ್ತೆ. ಎಷ್ಟೋ ಸರಿ ಶೇರ್ ಮಾಡಿದ್ದೀನಿ, ತುಂಬ ರುಚಿಯಾಗಿರುತ್ತೆ. ಇವತ್ತು ಇದೇ ಥರ ಸ್ವಲ್ಪ ಚಿತ್ರಾನ್ನ ಮಾಡಿ ಸಿಂಪಲ್ಲಾಗಿ ಮಾಡಿದೆ. ಅಂಗಡಿ ಸಾಮಾನು ಬೇರೆ ಖಾಲಿ ಆಗಿಬಿಟ್ಟಿತ್ತು. ಅಂಗಡಿ ಸಾಮಾನು ತರೋಣ ಅಂದ್ಬಿಟ್ಟು ಲೀಸ್ಟ್ ಮಾಡಿದೆ. ಹಾಗೆ ತರಕಾರಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ತರಕಾರಿ ತರೋಣ ಅಂದ್ಬಿಟ್ಟು ದುಡ್ಡು ಇಸ್ಕೊಂಡು ಮಾರ್ಕೆಟ್ಗೆ ಹೋಗಿ ನಾಳೆ ಶನಿವಾರ ತರೋಣ ಅಂದ್ಬಿಟ್ಟು ಎಲ್ಲನೂ ದುಡ್ಡು ಇಸ್ಕೊಂಡು ಮಡಿಕೊಂಡಿದ್ದೆ. ಇವತ್ತು ಈ ಥರ ಚಿತ್ರಾನ್ನ ಮಾಡಿದ್ದೆ.
ಹುಳಿ ನಮ್ಮ ಹುಡ್ಗಂಗೆ ಚಿತ್ರಾನ್ನ ಅಂದರೆ ಇಷ್ಟ. ಹುಳಿ ಎತ್ತಿಟ್ಕೊತಾ ಇದ್ದೀನಿ, ಅವ್ನು ಬೇಕಾದಾಗ ಕಲಿಸ್ಕೊಳಕ್ಕಾಯ್ತದೆ ಅಂದ್ಬಿಟ್ಟು. ಇವತ್ತು ಈ ಥರ ಚಿತ್ರಾನ್ನ ಆಗಿತ್ತು ಬೆಳಗ್ಗೆ ನಾಷ್ಟಕ್ಕೆ ಅಂತ. ಮನೆಯೆಲ್ಲನೂ ಅಡುಗೆ ಮನೆ ಕ್ಲೀನ್ ಮಾಡ್ತಾಯಿದ್ದೆ. ಅಯ್ಯೋ ಸಾಕಾಗೋಯ್ತದೆ, ಒಂದೇ ದಿವಸ ಎಲ್ಲ ಮಾಡೋಕ್ಕೋದ್ರೆ ತುಂಬ ಸುಸ್ತಾಗಿ ಸಾಕಾಗೋಯ್ತದೆ. ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ದೆ. ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಒರೆಸಿ ಎಲ್ಲನೂ ಕ್ಲೀನ್ ಮಾಡಿ ನೋಡೋಕೆ ಈ ಥರ ಕಾಣಿಸ್ತೈತೆ ನೋಡಿ. ಒಂದು ಅರ್ಧ ಗಂಟೆ ತಗೋತು ಎಲ್ಲನೂ ಕ್ಲೀನ್ ಮಾಡೋ ಹೊತ್ತಿಗೆ. ಹಾಗೆ ದೇವ್ರ ಮನೆ ತಿಂಗಳು ಒಂದ್ಸರಿ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಆವಾಗ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ. ಯಾಕೋ ಮೆಸ್ಸಿಯಾಗಿ ಕಾಣ್ತಾಯಿತ್ತು ದೇವ್ರ ಮನೆ. ದೇವ್ರ ಮನೆ ಎಲ್ಲನೂ ದೇವ್ರ ಪಾತ್ರೆ ಎಲ್ಲ ತೆಗೆದಿಟ್ಟು ಎಲ್ಲನೂ ಚೆನ್ನಾಗಿ ಒರೆಸಿ ಒಂಚೂರು ಅರಿಶಿನ, ಉಪ್ಪು, ಆಮೇಲೆ ಕರ್ಪೂರ ಹಾಕ್ಕೊಂಡು ಪಚ್ಚ ಕರ್ಪೂರ ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಒರೆಸ್ಕೊತಾ ಇದ್ದೀನಿ. ಬೊಟ್ಟಿಟ್ಟು ದೇವ್ರ ಸಾಮಾನೆಲ್ಲನೂ ಬೆಳಗಿ ಮಾಡೋ ಹೊತ್ತಿಗೆ ಒಂದೂವರೆ ಗಂಟೆ ತಗೋತದೆ. ಯಾವ ತಪ್ಪಾಗಿ ಮಾಡೋಕ್ಕೆ ಯಾಕೋ ಮನಸ್ಸೇ ಹಿಡಿಯೋಕ್ಕಲ್ಲ. ಮಾಡಿದ್ರೆ ನೀಟಾಗಿ ಮಾಡಬೇಕು, ಆಗ ಸಮಾಧಾನ ಮಾಡಿದ್ರೂ ಸಾರ್ಥಕ ಆಯ್ತದೆ. ಇಲ್ಲಾಂದರೆ ಏನೋ ಮಾಡಿದ್ರೆ ಏನು ಮನಸ್ಸೇ ಬರೋದಿಲ್ಲ. ಹೆಂಗೆಂಗೋ ಮಾಡಿದೆ ಅನ್ನಿಸ್ತಾ ಇರ್ತದೆ, ಸಮಾಧಾನ ಆಯ್ತಾ ಇರೋಕ್ಕಿಲ್ಲ. ಆ ಥರ ಆಯ್ತಾ ಇರ್ತದೆ. ಎಲ್ಲನೂ ಒರೆಸ್ಕೊಂಡು ನೀಟಾಗಿ ಸ್ನಾನ ಮಾಡಿಕೊಂಡು ಆಮೇಲೆ ಸೀರೆ ಹಾಕ್ಕೊಂಡು ಪೂಜೆ ಮಾಡಬೇಕು. ನಾನು ಯಾವಾಗಲೂ ಸೀರೆ ಹಾಕ್ಕೊಂಡೇ ಪೂಜೆ ಮಾಡೋದು. ಈಗ ಮನಸ್ಸಿಗೆ ಒಂಥರ ಸಮಾಧಾನ ಆಯಿತು. ಮನೆಗೆ ದೇವರೇ ಬಂದು ನೆಲೆಸ್ದಂಗಾಯಿತು. ಮನೆಗೆ ದೀಪ ಹಚ್ಚದೆ ಹೋದರೆ ಮನಸ್ಸಿಗೆ ಏನೋ ಗಲಾಬಿಲಿ ಆಯ್ತಿರುತ್ತೆ. ಮನಸ್ಸಿಗೆ ನೆಮ್ಮದಿನೇ ಇರೋದಿಲ್ಲ. ಮನಸ್ಸಿಗೇನೋ ಮನಃಶಾಂತಿ ಸಿಕ್ದಂಗಾಯಿತು. ನನಗೆ ದೇವ್ರ ಮೇಲೆ ತುಂಬ ಭಕ್ತಿ. ನಾನು ದೇವ್ರ ಮೇಲೆ ತುಂಬ ನಂಬ್ತೀನಿ. ದೇವ್ರ ಮೇಲೆ ಭಕ್ತಿ ಇಡ್ತೀನಿ. ಹಾಗೆ ಕಾಳಮ್ಮ ದೇವಸ್ಥಾನಕ್ಕೆ ಹೋಗಿದ್ದೆ, ನಿಂಬೆಹಣ್ಣು ದೀಪ ಹಚ್ಚೋಣ ಅಂತ ಹೋಗಿದ್ದೆ. ಇವತ್ತು ಪೂಜಾರಿ ಇದ್ದರು. ನೋಡೋಕ್ಕೆ ಕಾಳಮ್ಮ ತಾಯಿ ಈ ಥರ ಕಾಣಿಸ್ತವ್ರೆ, ಎದ್ದು ಬರ್ತಾವ್ರೆ ನಂಗೆ ಕಾಣ್ತವ್ರೆ. ತಾಯಿ ತುಂಬ ಪವರ್ಫುಲ್ಲು. ನಾನು ಈ ತಾಯಿ ನಂಬಿದ್ದೀನಿ. ಈ ತಾಯಿ ನನಗೆ ಎರಡನೇ ತಾಯಿ ಇದ್ದಂಗೆ. ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನಿಲ್ಲಿ ಚೆನ್ನಾಗಿದ್ದೀನಿ. ಟಾಟಾ, ಬಾಯ್, ಥ್ಯಾಂಕ್ ಯು.